guys, welcome back to our YouTube channel. ಉಜ್ವಲ ಮೋಹನ್ಗೌಡ ಯೂಟ್ಯೂಬ್ ಚಾನೆಲ್. Yes guys, ಏನ್ಚಿನ ಸೂಪರ್ ಆಗಿ ಕಾಣಿಸ್ತಾ ಇದೆಯಾ? ಲಕ್ಷ್ಮಿ ಕಡೆ ಬಂದ್ಬಿಟ್ಟೈತೆ. Thank you. And ಎಲ್ಲರಿಗೂ ವರಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಹ್ಯಾಪಿ ವರಲಕ್ಷ್ಮಿ. ಎಲ್ಲರೂ ಖುಷಿಯಾಗಿರ್ಲಿ. ಆ್ಯಂಡ್ ನಾವು ಬ್ಯಾಂಗ್ಳೂರಿಂದ ಅರ್ಲಿ ಮಾರ್ನಿಂಗೇ ಬಿಟ್ವಿ. 5:30ಗೆ ಅಲ್ಲಿ ಮನೆ ಬಿಟ್ವಿ. ಇದು KR ಪುರ ನೋಡಿ. ಹಬ್ಬದ ದಿನ ಅಷ್ಟು ಬೆಳಗ್ಗೆನೆ ನೋಡಿ, ಇವಾಗ ಟೈಮು 6:14 ಆಗಿದೆ. ಎಷ್ಟು ಜನ ಗೊತ್ತಾ, ಆ ರೋಡಲ್ಲಂತೂ ಓಡಾಡಕ್ಕೆ ಆಗಲ್ಲ, ಅಷ್ಟು ಜನ ಇದ್ರು. ಆ್ಯಂಡ್ ನಾವು 5:30ಗೆ ಬಿಟ್ಟಿದ್ದು ಮನೆ. ಇವಾಗ ಊರಿಗೆ ಹೋಗ್ತಾ ಇದೀವಿ. ಆ್ಯಂಡ್ ಅರ್ಲಿ ಮಾರ್ನಿಂಗ್ ಸನ್ರೈಸ್ ನೋಡ್ಬೇಕು ಗೈಸ್, ತೋರಿಸ್ತೀನಿ. ಎಷ್ಟು ಮಸ್ತಾಗಿತ್ತು ಗೊತ್ತಾ. ಏನೋ ಒಂಥರ ಬೆಳಗ್ಗೆನೆ ಎದ್ದು ಟ್ರಾವೆಲ್ ಮಾಡೋದು ಏನೋ ಒಂಥರ ಖುಷಿ ಕೊಡುತ್ತೆ. ಅಲ್ಲಿ ನೋಡ್ತಿರ್ಬೋದು ಗೋಲ್ಡನ್ ಕಲರ್ ಸನ್ರೈಸ್ ಆಗ್ತಾ ಇದೆ. ಆ್ಯಂಡ್ ತುಂಬಾನೇ ಚೆನ್ನಾಗಿತ್ತು. ವೆಯ್ಟ್, ಇನ್ನು ಮುಂದೆಗೆ ಫುಲ್ಲು ಕ್ಲಿಯರ್ ಆಗಿರೋ ಸನ್ನ ತೋರಿಸ್ತೀನಿ ನೋಡಿ ಗಾಯ್ಸ್. ಏನ್ ಮಸ್ತಾಗಿದೆ ಅಲ್ಲ ರೋಡು, ಆ ಕ್ಲೈಮೇಟು. ತುಂಬಾ ಚೆನ್ನಾಗಿದೆ ಹಂಗೆ ನೋಡ್ಕೊಂಡು. ಆ್ಯಂಡ್ ಫೈನಲಿ ನಮ್ಮ ತೋಟದ ಹತ್ರಗೆ ರೀಚ್ ಆದ್ವಿ. ಎಸ್ ಗೈಸ್, ಇವಾಗ ಟೈಮ್ 7:14 ಆಗಿದೆ. ಬೆಂಗಳೂರಲ್ಲಿ ಬಿಟ್ಟಿದ್ದು 5:30, ಎಕ್ಸಾಕ್ಟ್ಲಿ 5:30ಗೆ ಬಿಟ್ವಿ. ಇವಾಗ 7:14 ಆಗಿದೆ. ಆ್ಯಂಡ್ ನಾವು ಆನ್ ದಿ ವೇ ಬರಬೇಕಾದ್ರೆ ಇಲ್ಲೇ ರೋಡ್ ಸೈಡೇ ಇರೋದು ನಮ್ಮದು ಚೇಪೆ ತೋಟ. ಸೊ ಇವಾಗ ಚೇಪೆ ತೋಟದಲ್ಲಿ ಚೇಪೆಕಾಯಿ ಕಿತ್ಕೊಳ್ಳೋಕೆ ಬಂದಿದ್ದೀವಿ. ಆ್ಯಂಡ್ ನಮ್ಮ ಹಸ್ಬೆಂಡು ಏನೆಲ್ಲ ಕಲೆಕ್ಟ್ ಮಾಡಿದಾರಂತ ತೋರಿಸ್ತೀನಿ ಬನ್ನಿ ಗೈಸ್. ಎಸ್, ಸಖತ್ತಾಗಿರುತ್ತೆ. ಈ ಕಲರ್ ಇರಬೇಕು ತಿನ್ನೋದಕ್ಕೆ, ಈ ಕಲರ್ ಇದ್ದರೆ ಸಖತ್ತಾಗಿರುತ್ತೆ. ಎಸ್ ಚಿನ್ನ, ಎಸ್ ಗೈಸ್. ಆ್ಯಂಡ್ ಇಲ್ಲಿ ನಮ್ಮ ಹಸ್ಬೆಂಡ್ ಅವ್ರಿಗೆ ನವಿಲುಗೆರೆ ಸಿಕ್ಕಿದೆ. ಒರಿಜಿನಲ್ ನವಿಲುಗೆರೆ. ಆ ಕಡೆ ಇದಾವೆ, ಸೌಂಡ್ ಮಾಡ್ತಾ ಇದಾವಲ್ಲ. ಬೆಳಗ್ಗೆ ಒಂದ್ ರೌಂಡ್, ಸಾಯಂಕಾಲ ಒಂದ್ ರೌಂಡ್ ಬರ್ತವೆ. ಎಲ್ಲ ಅಲ್ಲಲ್ಲ ಇವಾಗ ತೋಟ ಎಲ್ಲ ಓಡಾಡಿದ್ರೆ ಒಂದಿಗೆ ಸಿಗ್ತವೆ ನವಿಲುಗೆರೆ. ಚೇಪೆಕಾಯಿ ಜೊತೆ ನವಿಲುಗೆರೆ ಜೊತೆ ವೈಟ್ ಪಾಂಡ. ಯಾವ ರೇಂಜ್ ಪಾಂಡ? ನಾನು ವೈಟ್ ಪಾಂಡ ಥರ ಕಾಣಿಸ್ತಾ ಇದೆಯಾ? ಎಸ್. ಓ, ಇಲ್ಲಿ ಇದು ತೆಂಗಿನ ಹಾಕವ್ರೆ. ಎಷ್ಟು ಚೆನ್ನಾಗಿದೆ ಗೊತ್ತಾ, ಬ್ಯಾಕ್ಗ್ರೌಂಡಲ್ಲಿ ಫುಲ್ಲು ನವಿಲುಗೆರೆ ಅಂತ ಇದ್ದೀನಿ. ನವಿಲುಗಳು ಮತ್ತು ಪಕ್ಷಿಗಳು. ನಮ್ಮ ಕಾಂಪೌಂಡ್ ಬಿಟ್ಟರೆ ಇನ್ನು ಆ ಕಡೆ ಎಲ್ಲ ಫಾರೆಸ್ಟ್. ಇದೆಲ್ಲ ಫಾರೆಸ್ಟಾ ಆ ಕಡೆದು? ಎಸ್, ಹೊಸದಾಗಿ ಸಸಿ ಹಾಕಿದ್ದಾರೆ. ಪಾಂಡ ಏನು ಪಾಂಡ? ಓಕೆ, ಹೆಚ್ಚಿನ ಇಲ್ಲಿದೆ ನೋಡಿ, ಕಿತ್ಕೋ. ಈ ಕಡೆ ಇದೆ. ನಾವು ಇಷ್ಟು ಒಳಗಡೆ ಎಲ್ಲ ಬಂದಿರಲಿಲ್ಲ, ಸೈಡಲ್ಲೇ ಕಿತ್ಕೊಂಡು ಹಂಗೆ ಹೋಗ್ತಿದ್ವಿ. ಇವತ್ತು ವರಲಕ್ಷ್ಮಿ ಹಬ್ಬ ನೋಡಿ. ವರಲಕ್ಷ್ಮಿ ಹಬ್ಬಕ್ಕೆ ನಮ್ಮ ಗಿಡದಲ್ಲೇ ಕಾಯಿ ಬಿಟ್ಟಿದೆ. ಅಂದರೆ ಯಾವಾಗೂ ಬಿಡುತ್ತೆ, ವರಲಕ್ಷ್ಮಿ ಹಬ್ಬಕ್ಕೆ ಸಿಕ್ಕಿ. ಲಾಸ್ಟ್ ಟೈಮ್ ಆದರೆ ಚೇಪೆಕಾಯಿ ಮತ್ತು ಪೊಮೊಗ್ರನೇಟ್ ಕೂಡ ಸಿಕ್ಕಿತ್ತು. ಸರಿ, ಪೊಮೊಗ್ರನೇಟ್ ಇಲ್ಲ. ಓಕೆ ಗಾಯ್ಸ್, ನೋಡಿ ಏನು ಸಖತ್ತಾಗಿರುತ್ತೆ ಗೊತ್ತಾ ತಿನ್ನೋದು. ನನಗಿಷ್ಟ ಆಗ್ತಿರ್ಲಿಲ್ಲ. ಸೊ ನಮ್ಮ ಹಸ್ಬೆಂಡ್ ಎಲ್ಲನೂ ತಿನ್ನೋದು ಕಲಿಸಿದ್ದಾರೆ. ಸೊ ಇವಾಗ ಎಲ್ಲ ತಿಂತೀನಿ. ಓಕೆ ಗಾಯ್ಸ್, ಮತ್ತು ಹಬ್ಬಕ್ಕೆ ರೆಡಿ ಆದಮೇಲೆ ಸಿಗ್ತೀನಿ. ಇದು ಚೆನ್ನಾಗಿದೆ. ಅಂದರೆ ಈ ಟೈಮ್ಗೆ ಇದಕ್ಕೆ ಉಪ್ಪು ಖಾರ ಹಾಕೊಂತಿದ್ರೆ ಸೂಪರ್ ಆಗಿದೆ. ಇದು ಮರದಲ್ಲೇ ಹಣ್ಣು ಹಾಕ್ಬಿಟ್ಟಿದ್ದಾರಾ? ಗಿಡ ಅದು. ಗಿಡ ಚೇಪೆ ಗಿಡನಾ? ಚೇಪೆ, ಹೌದು. ಗಿಡದಲ್ಲಿ ನೋಡಿ ಆಲ್ಮೋಸ್ಟ್ ಚಿಕ್ಕದಾಗೆ ಬಿಟ್ಟಿರೋದು, ಬಟ್ ಎಲ್ಲ ಹಣ್ಣಾಗ್ಬಿಟ್ಟಿದೆ ನೋಡಿ. ನಮ್ಮ ಹಸ್ಬೆಂಡು ಇಲ್ಲೇ ಒಂದು ಚೇಪೆಕಾಯಿ ಸ್ವಾಹ.
ಇಷ್ಟೇ ಚಿಕ್ಕದು. ಎಸ್, ಈಗ ನಮ್ಮ ಪಯಣ ಮನೆಯ ಕಡೆಗೆ. ಆ್ಯಂಡ್ ನಾವು ಬೆಂಗಳೂರಿಂದ ಬಂದು ಡೈರೆಕ್ಟಾಗಿ ತೋಟದ ಹತ್ರಗೆ ಬಂದಿದ್ದೀವಿ, ಮನೆ ಕಡೆ ಹೋಗದೆ. ಯಾಕಂದರೆ ಮತ್ತೆ ರೆಡಿಯಾಗಿ ಬಂದು ಚೇಪೆಕಾಯಿ ಕಿತ್ಕೊಂಡು ಹೋಗೋದಕ್ಕಾಗಲ್ಲ ಅಂತ ಆನ್ ದಿ ವೇ ಹೋಗ್ಬೇಕಾದ್ರೆ ರೋಡ್ ಸೈಡೇ ಇದೆ ಅಲ್ಲ, ಸೊ ಕಿತ್ಕೊಂಡು ಹೋಗೋಣ ಅಂತ ಬಂದಿದ್ದು. ಏನು ಚೆನ್ನಾಗಿ ಸೂಪರಾಗಿ ಕಾಣಿಸ್ತಾ ಇದೆಯಾ? ಹೌದಾ? ಹ್ಞೂ. ಎಸ್ ಗೈಸ್, ನಾನು ಈ ಥರ ರೆಡಿಯಾಗಿದ್ದೀನಿ, ರೆಡ್ ಸ್ಯಾರಿ. ಎಲ್ಲಿಗೆ ಪಯಣ? ನಮ್ಮ ಪಯಣ ಎಸ್ ಗೈಸ್, ನಮ್ಮೂರಿಗೆ ಹೋಗ್ತಿದ್ವಿ, ನಮ್ಮ ಮಮ್ಮಿಯವ್ರವ್ರಿಗೆ. ಅಲ್ಲಿ ಹಬ್ಬಕ್ಕೆ ಹೇಳಿದ್ದಾರೆ, ಅಲ್ಲಿ ಹಬ್ಬ ಮಾಡ್ತಾರೆ, ವರಲಕ್ಷ್ಮಿನ ಕೂರಿಸ್ತಾರೆ. ಸೊ ಹಂಗಾಗಿ ಅಲ್ಲಿಗೆ ಹೋಗ್ತಾ ಇದ್ದೀವಿ ಗೈಸ್. ಅಲ್ಲಿಗೆ ಹೋದ್ಮೇಲೆ ಸಿಗ್ತೀವಿ. ಎಸ್ ಗೈಸ್, ನಾವಿವಾಗ ಎಕ್ಸಾಕ್ಟ್ಲಿ ಎಲ್ಲಿದ್ದೀವಿ ಗೊತ್ತಾ? ವೆಯ್ಟ್. ಈಗ ನಾವು ಎಕ್ಸಾಕ್ಟಾಗಿ ಸಿಂಚನ ಪ್ಯಾಲೇಸ್ ಹತ್ರ ಇದ್ದೀವಿ ಗೈಸ್. ಆ್ಯಂಡ್ ಅಲ್ಲಿ ನೋಡಿ ನಮ್ಮ ಹಸ್ಬೆಂಡ್, ಅಂದರೆ ಇಲಿಗಳು ಸೇರ್ಕೊಳ್ಳುತ್ತಲ್ಲ, ಸೊ ಅದಕ್ಕೆ ಗಮ್ ಶೀಟ್ ಇಟ್ಟಿದ್ದಾರೋ ಇಲ್ವೋ, ಇಟ್ಟಿದ್ರೆ ತೆಗ್ದಿಯೋದು ಮರ್ತೋಗಿದ್ದಾರಂತೆ. ಸೊ ಅದಕ್ಕೆ ಚೆಕ್ ಮಾಡ್ತಿದ್ದಾರೆ ಗೈಸ್. ಇಲಿಗಳ ಕಾಟ ಇದೆ ನೋಡಿ ಗೈಸ್, ಸಿಂಚನ ಪ್ಯಾಲೇಸ್. ಏನೋ ಫಂಕ್ಷನ್ ಇದೆ ಅನಿಸುತ್ತೆ. ಆ್ಯಂಡ್ ನನ್ನ ಫುಲ್ ಸ್ಯಾರಿ ಔಟ್ಫಿಟ್ನ ಅಲ್ಲಿ ಊರಿಗೆ ಹೋದ್ಮೇಲೆ ತೋರಿಸ್ತೀನಿ ಗೈಸ್. ನೀನು ಗ್ರೀನ್ ಹಾಕೋಬೇಕು ತಾನೆ? ಗ್ರೀನ್ ಅಲ್ಲೇ ಬೆಂಗಳೂರಲ್ಲಿ ಬಿಟ್ಬಿಟ್ಟು ಬಂದಿದ್ದಾರೆ, ಗ್ರೀನ್ ಶರ್ಟ್. ನೋಡ್ದು ಹೊಸ ನಂದು ಸ್ಯಾರಿ. ವರಲಕ್ಷ್ಮಿ ಹಬ್ಬ. ಓಕೆ ಗೈಸ್, ಊರಿಗೆ ಹೋದ್ಮೇಲೆ ಸಿಗ್ತೀವಿ. ಮಧ್ಯದಲ್ಲಿ ಏನಾದರೂ ಮಾತಾಡೋದಿದ್ರೆ ಮಾತಾಡ್ತೀವಿ. ಏನು ಬಿಸಿಲಿದಲ್ಲ ಇವತ್ತು ಹೊರಗಡೆ? ತುಂಬ ಬಿಸಿಲಿದೆ. ಏನು ಗೊತ್ತಾ ಗೈಸ್, ನಾವು ಬೆಳಗ್ಗೆ 5:30ಗೆ ಅಲ್ಲಿ ಮನೆ ಬಿಟ್ಟಿದ್ದು, ಎಕ್ಸಾಕ್ಟಾಗಿ ಬೆಂಗಳೂರು 5:30ಗೆ ಬಿಟ್ಟಿದ್ದು. 7:15ಗೆ ರೀಚ್ ಆದ್ವಿ. ಆ್ಯಂಡ್ ಇವಾಗ 11:28, 11:30 ಅಂದ್ಕೊಳ್ಳಿ. ಇವಾಗ ಹೋಗ್ತಿದ್ದೀವಿ ಗೈಸ್. ಏನು ಗೊತ್ತಾ ಮ್ಯಾಜಿಕ್? ಏನು ಗೊತ್ತಾ, ನನ್ನ ಫೋನ್ ಫುಲ್ಲು ಐಫೋನು ಫುಲ್ಲು ಚಿತ್ತಾಲ್ ಪತ್ತಲ್ ಮಾಡಿಬಿಟ್ಟಿದ್ದೀನಿ ಗೈಸ್. ಇದಕ್ಕೆ ಗ್ಲಾಸ್ ಹಾಕಿಸ್ಬೇಕು. ಅಲ್ಲೇ ಬೆಂಗಳೂರಲ್ಲಿ ಹಾಕ್ಸ್ಕೊತೀವಿ. ಆನ್ ದಿ ವೇ ಹೋಗ್ಬೇಕಾದ್ರೆ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗ್ಬೇಕು ಗೈಸ್. ಎಷ್ಟಕ್ಕೆ ಚಿನ್ನ ಪೆಟ್ರೋಲು? 490. ಎಸ್ ಗೈಸ್, ಇವಾಗ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗ್ತಾ ಇದ್ದೀವಿ. ಏನ್ರಿ? ಆ್ಯಂಡ್ ಇಲ್ಲಿ ಟೋಲ್ ಬಂದ ತಕ್ಷಣನೇ ಫಾಸ್ಟ್ಯಾಗ್ನ ಐಡ್ ಮಾಡೋದು ಅಷ್ಟೇ. ನಮ್ಮೂರ ಹೆಸ್ರು ಹೇಳಿದ್ರೆ ಬಿಡ್ತಾರೆ ಅಲ್ಲ ಚಿನ್ನ? ನಮ್ಮ ಹಸ್ಬೆಂಡ್ VIP, ಅದಕ್ಕೆ ಊರ ಹೆಸ್ರು ಹೇಳಿದ್ರೆ ಸಾಕು, ನೋಡ್ಕೊತಾರೆ ಮುಂದಕ್ಕೆ. ಊರ ಪಕ್ಕನೇ ಅಲ್ಲ ಅದಕ್ಕೆ. ಎಸ್ ನೋಡಿ ಗೈಸ್, ಯಾವ ರೇಂಜ್ಗೆ ಟೆಂಪರ್ ಗ್ಲಾಸ್ ಹೊಡೆದೋಗಿದೆ ಅಂತ. ಫಸ್ಟು ಸ್ವಲ್ಪ ಹೊಡೆದೋಗಿತ್ತು, ಆವಾಗ ಹೇಳಿದ್ರು ಟೆಂಪರ್ ಗ್ಲಾಸ್ ಹಾಕ್ಸ್ಬಿಡೋಣ ಅಂತ. ಇನ್ನೂ ಸ್ವಲ್ಪನೇ ಹೊಡೆದೋಗಿರೋದು, ಇನ್ನೂ ಸ್ವಲ್ಪ ಹೊಡೆದೋಗ್ಲಿ, ಇನ್ನೂ ಸ್ವಲ್ಪ ಹಾಳಾಗಲಿ, ಆಮೇಲೆ ಹಾಕ್ಸೋಣ ಅಂತ ಹೇಳಿದ್ದೆ. ಆಫೀಸಲ್ಲಿ ಸ್ಟೆಪ್ಸಿಂದ ಇಳಿತಾ ಇದ್ದೆ, ಫೋನು ಹಿಂಗೆ ಸ್ಟೈಲಾಗಿ ಹಿಂಗೆ ಟೀ ಶರ್ಟ್ ಹಿಂಗೆ ಅಂದೆ ಅಷ್ಟೇ, ಅದು ಫೋನೇ ಬಿದ್ದೋಯ್ತು. ಫೋನ್ ಬಿದ್ದು ಫುಲ್ ಚಿತ್ತಾಲ್ ಪತ್ತಲ್ ಆಯಿತು. ಸದ್ಯಕ್ಕೆ ಅದೃಷ್ಟಕ್ಕೆ ಡಿಸ್ಪ್ಲೇಗೇನು ಹಾಕಿಲ್ಲ. ಡಿಸ್ಪ್ಲೇಗೆ ಏನಾದರೂ ಹಾಕೋಕ್ಕೆ ಮುಂಚೆ ಅದಕ್ಕೆ ಡಿಸ್ಪ್ಲೇ ಹಾಕಿಸ್ಬೇಕು. ನಮ್ಮ ಹಸ್ಬೆಂಡ್ಗೆ ಟ್ಯಾಕ್ಸ್ ಅಷ್ಟೇ. ಇವತ್ತು ಬೆಂಗಳೂರಿಗೆ ಹೋಗುವಾಗ ಹಾಕ್ಸ್ಕೊಂಡು ಹೋದ್ರೆ ಆಯಿತು, ಇಲ್ಲ ನಮ್ಮ ಮನೆ ಹತ್ರನೇ ಇದೆ ಅಲ್ಲೇ, ಸೊ ಅಲ್ಲೇ ಹಾಕ್ಸಿದ್ರೆ ಆಯಿತು. ಗೊತ್ತಿರೋರ ಹತ್ರ ಹಾಕ್ಸಿದ್ರೆ ಸ್ವಲ್ಪ ಕಡಿಮೆಗೆ ಹಾಕ್ತಾರೆ, ಅಲ್ಲಿ ಗೊತ್ತಿರೋರು ಇದ್ದಾರೆ. ಸೊ ಇಲ್ಲಿನೂ ಇದ್ದಾರೆ H Crossಲ್ಲಿ, ಬಟ್ ನೋಡೋಣ. ಗೈಸ್, ನಾವಿವಾಗ ಬಂದಿದ್ದೀವಿ ಇಲ್ಲಿಗೆ ಅಂತ ತೋರಿಸ್ತಿದ್ದೀವಿ. ಅಲ್ಲಿ ಸ್ಟೆಪ್ಸ್ ಇದಾವಲ್ಲ? ಹಾಂ, ಪ್ಯಾಲೇಸ್ ಥರ ಇದೆಲ್ಲ, ವೈಟ್ ಪ್ಯಾಲೇಸ್ ಥರ. ಕೈವಾರ ಗವಿ ಗೈಸ್, ಇದು ಕೈವಾರ ತಾತೆಯಿಂದ ಮೇಲೆ ಇದೆ ದೇವರು. ತುಂಬ ಚೆನ್ನಾಗಿದೆ. ಇಲ್ಲಿ ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿಸ್ಬೇಕು ಅಂತ ಆಸೆ ಇತ್ತು, ಸೊ ಪ್ರೀ ವೆಡ್ಡಿಂಗ್ ಶೂಟ್ ಮಾಡ್ಸೋಕ್ಕಾಗಲಿಲ್ಲ. ನಾವು ಬೆಂಗಳೂರಲ್ಲೇ ಎಲ್ಲ ಮಾಡಿಸಿದ್ರಿಂದ ಇವಾಗ ಇಲ್ಲಿಗೆ ಇಷ್ಟು ಚೆನ್ನಾಗಿ ರೆಡಿಯಾಗಿ ಬಂದಿದ್ದೀವಿ ಗೈಸ್, ಫೋಟೋಶೂಟ್ ಮಾಡ್ಕೊಳ್ಳೋಕ್ಕೆ. ಹಬ್ಬ ಅಲ್ವಾ, ಚೆನ್ನಾಗಿ ರೆಡಿ ಆಗಿದ್ದೀವಿ ಅಂತ ಫೋಟೋಶೂಟ್ ಮಾಡ್ಕೊಳಕ್ಕೆ ಬಂದಿದ್ದೀವಿ.
ಎಸ್ ಗೈಸ್, ಕೈವಾರ ತಾತೆಯಿಂದ ಗವಿ ಹತ್ರಕ್ಕೆ ಬಂದಿದ್ದೀವಿ ಗೈಸ್. ಏನು ಸಖತ್ತಾಗಿದೆ, ಬ್ಯಾಕ್ಗ್ರೌಂಡ್ ತೋರಿಸ್ತೀನಿ ಬಚ್ಚಿನ. ಅಲ್ಲಿ ನೋಡಿ ಗೈಸ್, ಬೆಟ್ಟ ಮಸ್ತಾಗಿದೆ, ವೈಟು ಗ್ರೀನು, ಮಧ್ಯದಲ್ಲಿ ನಾನು ಗ್ರೀನು ರೆಡ್ಡು, ನಮ್ಮೋರು ಬ್ಲೂ, ಸಖತ್ತಾಗಿ ಕಾಣಿಸ್ತೀವಿ. ಎಸ್ ಗೈಸ್, ಸಿಂಪಲ್ಲಾಗಿ ಹಬ್ಬದ ಫೋಟೋಶೂಟ್ ಮುಗಿಸ್ಕೊಂಡು ಇವಾಗ ಹೋಗ್ತಿದ್ದೀವಿ. ವೆಯ್ಟ್, ಏನು ಸಖತ್ತಾಗಿದೆ ನೋಡಿ, ಇಲ್ಲಿಂದ ಬೆಟ್ಟ ಫುಲ್ಲು ಬ್ಯಾಕ್ಗ್ರೌಂಡ್ ಗ್ರೀನರಿ ಅಲ್ವಾ. ಇಲ್ಲಿ ನೋಡಿ, ಇದು ಆರ್ಚ್ ಬರುತ್ತೆ. ಸೊ ಇಲ್ಲಿ ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿಸಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅಂದ್ಕೊಂಡಿದ್ದು, ಬಟ್ ನಮಗೆ ಟೈಮ್ ಇರಲಿಲ್ಲ. ತುಂಬ ಜನ ಇಲ್ಲಿ ಮಾಡಿಸ್ತಾರೆ ಪ್ರೀ ವೆಡ್ಡಿಂಗ್ ಶೂಟ್. ಆ್ಯಂಡ್ ಮುಂಚೆ ಇಲ್ಲಿ ಇದು ಗವಿ, ಇದು ಇಲ್ಲಿ ಪಾರ್ಕ್ ಎಲ್ಲ ಇತ್ತು. ಇವಾಗ ಏನೂ ಇಲ್ಲ, ಪಾರ್ಕಲ್ಲಿ ಏನೂ ಇಲ್ಲ. ಪಾರ್ಕ್ ಇದೆ, ಪಾರ್ಕಲ್ಲಿ ಏನು ಪ್ರಾಣಿಗಳಿಲ್ಲ. ನೋಡಿ ಇಲ್ಲಿಂದ ಏನು ಸಖತ್ತಾಗಿ ಕಾಣಿಸ್ತಾ ಇದೆ ಅಲ್ಲ. ತುಂಬ ಹಳೇ ದೇವಸ್ಥಾನ ಇದು, ತುಂಬ ಚೆನ್ನಾಗಿದೆ. ಎಸ್ ಗೈಸ್, ನಮ್ಮ ಮಮ್ಮಿ ಮನೆಗೆ ಬಂದಿದ್ದೀವಿ. ಆ್ಯಂಡ್ ನಮ್ಮ ಮನೆ ಲಕ್ಷ್ಮಿ ಹೇಗಿದ್ದಾಳೆ, ಹೇಗೆ ರೆಡಿ ಮಾಡಿದ್ದಾರೆ ನೋಡೋಣ ಬನ್ನಿ. ವೆಲ್ಕಮ್. ಎಸ್ ಎಸ್, ನೋಡಿ ಗೈಸ್, ನಮ್ಮನೆ ಲಕ್ಷ್ಮಿ ಹೇಗೆ ಕಾಣ್ತಾ ಇದ್ದಾಳೆ ಕಮೆಂಟ್ ಮಾಡಿ ಗೈಸ್. ಯಾವಾಗೂ ನೀನು ಇಲ್ಲೇ ಇರಮ್ಮ, ಈ ಮನೆಯಲ್ಲೇ ಇರಮ್ಮ ಲಕ್ಷ್ಮಿ, ಈ ಮನೆಯಲ್ಲೂ ಇರು, ನಮ್ಮ ಜೊತೆನೂ ಇರು. ಎಸ್, ನಮ್ಮ ಹಸ್ಬೆಂಡ್ ಪೂಜೆ ಮಾಡ್ತಿದ್ದಾರೆ. ನಮ್ಮನೆ ಮಹಾಲಕ್ಷ್ಮಿ ಥರ ಕಾಣಿಸ್ತಾ ಇದ್ದವು ನೀನು. ಚೆನ್ನಾಗೈತಾ? ಚೆನ್ನಾಗೈತೆ, ಸೂಪರ್ ಆಗೈತೆ. ಕಲರ್ ಕಾಂಬಿನೇಷನ್ನು ಚೆನ್ನಾಗೈತೆ. ಎಸ್ ಗೈಸ್, ಇವಾಗ ಟೈಮ್ ನೋಡಿ 5:52 ಆಗಿದೆ. ಇವಾಗ ನಮ್ಮೂರಿಂದ ಹೋಗ್ತಾ ಇದ್ದೀವಿ ಗೈಸ್. ನಮ್ಮೂರಿಂದ ಇವಾಗ ಹೋಗ್ತಿರೋದು ನಮ್ಮ ಮಾನ್ಸಕ್ಕ ಅವ್ರವ್ರಿಗೆ. ಯಾಕೆಂದರೆ ನಮ್ಮ ಹಳಿ ಮೈಂದು ನಾಳೆ ಬರ್ತಡೇ ಇದೆ, ಬಟ್ ನಾಳೆ ನಮಗೆ ರಜಾ ಇಲ್ಲ. ಸೊ 22nd ಬರ್ತಡೇ ಇರೋದು. ಸೊ 12 o'clockಗೆ ಕೇಕ್ ಕಟ್ ಮಾಡಿಸೋಣ ಅಂತ. ಬಟ್ ಅವ್ರಿಗೆ ಹೇಳಿಲ್ಲ. ಇವಾಗ ಕ್ಯಾಶುಯಲಾಗಿ ಹೋಗೋದು, ಮತ್ತೆ ಒಂದು ಟೈಮಲ್ಲಿ ಬಂದು ಅಲ್ಲೇ ಗೇಟ್ ಹತ್ರ, ಮದ್ನಳ್ಳಿ ಗೇಟ್ ಹತ್ರ ಇದೆ ಬೇಕ್ರಿ, ಅಲ್ಲಿ ತೊಗೊಂಡೋಗಿ ಕಟ್ ಮಾಡಿಸೋದೆ ಗೈಸ್. ಆ್ಯಂಡ್ ನಾನು ಸ್ಯಾರಿ ಚೇಂಜ್ ಮಾಡಿದ್ದೀನಿ ಗೈಸ್. ಫುಲ್ ಔಟ್ಫಿಟ್ಟೇ ತೋರಿಸಿಲ್ಲ, ಇದನ್ನು ತೋರಿಸ್ತೀನಿ ಗೈಸ್. ಎರಡೂ ರೆಡ್ಡೇ, ಬಟ್ ಅದು ರೆಡ್ ಕಾಂಬಿನೇಷನ್ ವಿತ್ ಗ್ರೀನು, ಇದು ಫುಲ್ ಪ್ಲೇನ್ ರೆಡ್. ಏನು ಚಿನ್ನ ಇದೇನು ಕಾಣಿಸ್ತಾ ಇದೆ? ಸೂಪರ್ ಆಗಿ ಕಾಣಿಸ್ತಿದೆ. ಇದು ನಿನ್ನಿಂದ ಸ್ಯಾರಿ ಕಲರ್. ಹೌದಾ? ಹೌದು. ಆ್ಯಂಡ್ ನಮ್ಮ ಹಸ್ಬೆಂಡ್ಗೂ ಬ್ಲೂ ಕೂಡ ಚೆನ್ನಾಗಿ ಕಾಣಿಸ್ತಾ ಇದೆ. ಎಸ್ ಎಸ್ ಗೈಸ್, ಇವತ್ತಂತೂ ಸಖತ್ತಾಗಿತ್ತು ಹಬ್ಬ. ಹೆಂಗನ್ಸ್ತು ಚಿನ್ನ? ಸೂಪರ್ ಖುಷಿ, ಹ್ಯಾಪಿ. ಪ್ರತಿ ವರ್ಷವೂ ಚೆನ್ನಾಗಿ ಮಾಡ್ತಾರೆ ನಮ್ಮ ಮಮ್ಮಿಯವರಲ್ಲಿ. ಅಂದರೆ ಮುಂಚೆ ನಾವು ಮಾಡ್ತಿರ್ಲಿಲ್ಲ ಗೈಸ್, ಅಂದರೆ ಸ್ಟಾರ್ಟಿಂಗಿಂದನೂ, ಅಂದರೆ ನಮ್ಮ ಅಜ್ಜಿ ನಮ್ಮ ತಾತ ಅವಾಗಿಂದ ಏನು ಮಾಡ್ತಿರ್ಲಿಲ್ಲ. ಬಟ್ ನಮ್ಮ ಮಮ್ಮಿ ಇದ್ದಾರಲ್ಲ, ಸೊ ಅವ್ರ ಮನೇಲಿ ಗ್ರ್ಯಾಂಡಾಗಿ ಪ್ರತಿ ವರ್ಷವೂ ಮಾಡ್ತಿದ್ರು. ಸೊ ನಮ್ಮ ಮಮ್ಮಿ ನಮ್ಮ ಆಂಟಿ ಪ್ರತಿ ವರ್ಷ ಬಂದು ಎಲ್ಲ ಕ್ಲೀನ್ ಮಾಡಿಬಿಟ್ಟು ಹೋಗ್ತಿದ್ರು. ಬಟ್ ನಮ್ಮ ಅಜ್ಜಿಗೆ ವಯಸ್ಸಾಗ್ತಾ ಇತ್ತಲ್ಲ, ಸೊ ನನ್ನ ಕೈಯಲ್ಲಿ ಮಾಡೋಕ್ಕಾಗಲ್ಲ, ಸೊ ನನ್ನ ಮಕ್ಕಳು ಮುಂದುವರ್ಸ್ಕೊಂಡು ಹೋಗ್ತಾರೆ ಅಂತ ಬಿಟ್ಟಿದ್ದಕ್ಕೆ ನಮ್ಮ ಮಮ್ಮಿ ನಮ್ಮ ಆಂಟಿ ಇಬ್ಬರು ಮಾಡ್ತಿದ್ದಾರೆ ಗೈಸ್. ಮುಂಚೆ ನಮ್ಮ ಮಮ್ಮಿನೂ ಮಾಡ್ತಿರ್ಲಿಲ್ಲ, ನಮ್ಮ ಆಂಟಿನೂ ಮಾಡ್ತಿರ್ಲಿಲ್ಲ, ನಮ್ಮ ಅಜ್ಜಿ ಮಾತ್ರ ಮಾಡ್ತಿದ್ದಿದ್ದು. ಸೊ ಇವಾಗ ನಮ್ಮ ಅಜ್ಜಿ ಮಾಡ್ತಿಲ್ಲ, ನಾವು ನಮ್ಮ ಆಂಟಿಯವರು ಪ್ರತಿ ವರ್ಷವೂ ಎವ್ರಿ ಇಯರು ಮಾಡ್ತಿದ್ದೀವಿ. ಆ್ಯಂಡ್ ನಮ್ಗೆ ತುಂಬ ಚೆನ್ನಾಗಿ ಆಗಿ ಬಂದಿದೆ ಗೈಸ್. ಆ್ಯಂಡ್ ಹಬ್ಬ ಕೂಡ ಚೆನ್ನಾಗಿತ್ತು. ಓಕೆ ಗೈಸ್, ಅಲ್ಲಿಗೆ ಹೋದ್ಮೇಲೆ ಸಿಗ್ತೀವಿ. ಎಸ್ ಗೈಸ್, ಇವಾಗ ಮಾನ್ಸಕ್ಕ ಅವ್ರವ್ರಿಗೆ ಹೋಗ್ತಾ ಇದ್ದೀನಿ. ಆ್ಯಂಡ್ ನಮ್ಮ ಹಸ್ಬೆಂಡು ಡಿಕ್ಕಿ ಕರೆಕ್ಟಾಗಿ ಬಿದ್ದಂತೆ, ಸೊ ಕ್ಲೋಸ್ ಮಾಡೋಕ್ಕೆ ಹೋಗಿದ್ದಾರೆ ಗೈಸ್. ಅಲ್ಲಿ ಊರ ಹತ್ರ ಏನೇನೋ ಐಟಮ್ಸ್ ಎತ್ತು ಕಳಿಸಿದ್ರು. ಸೊ ನಮ್ಮ ಡ್ಯಾಡಿ ಲಾಕ್ ಮಾಡೋವಾಗ ನೀಟಾಗಿ ಲಾಕ್ ಮಾಡಿಲ್ಲ, ಸೊ ಕ್ಲೋಸ್ ಮಾಡಿಬಿಟ್ಟು ಬಂದರು. ಎಸ್, ನಮ್ಮೂರ ಕಡೆ ಫುಲ್ಲು ಸುತ್ತಮುತ್ತ ಫುಲ್ ಬೆಟ್ಟಗಳು, ಗ್ರೀನರಿ. ಬೆಂಗಳೂರಲ್ಲಿ ಫುಲ್ಲು ಬಿಲ್ಡಿಂಗ್ಸು, ಟ್ರಾಫಿಕ್ಸು, ಅಷ್ಟೇ ಡಿಫ್ರೆನ್ಸ್. ಇದೊಂದೇನಾ? ಕೋಲ್ಡ್ ಕೇಕ್. ಕೋಲ್ಡ್ ಇಲ್ಲ, ನಾರ್ಮಲ್ ಕ್ರೀಮ್ ಕೇಕ್ ಇದು. ಕೋಲ್ಡ್ ಬೇಕಿತ್ತು. ಅಲ್ಲ, ಪೈನಾಪಲ್ ಅಲ್ಲ. ಯಾವಾಗ ಸಿಗುತ್ತೆ ಇವಾಗ? ಆರ್ಡರ್ ಕೊಟ್ಟು. ಎಸ್ ಗೈಸ್, ಊರಿಗೆ ಎಂಟ್ರಿ ಆದ್ವಿ. ಮನೆಗೆ ಹೋದ್ಮೇಲೆ ಸಿಗ್ತೀವಿ ಗೈಸ್. ಅಡ್ವಾನ್ಸ್ ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಏನು ವೈಟಲ್ ಮಿಂಚಿಂಗ ವೈಟು. ಬಾ, ಏನು ಕಲರ್ ಮಾಡ್ಕೊಂಡಿದ್ಯಾ? ಸೂಪರ್.
ಹೊಸದು ಹೊಸ ಥರನೇ ಮಾಡ್ಕೊಂಡಿದ್ಯಲ್ಲ ಅಲ್ಲಿ ನೋಡಿ ಎಷ್ಟು ಏನದು ಮಾವಿನಕಾಯಾ ಮಣ್ಣು ನೀ ಚೆನ್ನಾಗಿದೆಯಾ ನಿಮ್ಮ ಮಾಮನ್ ಚೆನ್ನಾಗವನ ಲವಿಶ್ ಹ್ಞೂ ಯಾರು ಚೆನ್ನಾಗಿರೋದು ಲವಿಶ್ ಏನು ಲವಿಶ್ ಫುಲ್ ಹ್ಯಾಪಿ ಏನಕ್ಕೆ ಹ್ಯಾಪಿ ನಾವು ಬಂದಿರೋದಕ್ಕಂತ ಮಾತ್ರ ಹೇಳೋಲ್ಲ ಈಗ ಯಾರು ಇವರು ಯಾರು ನಾವು ಯಾರು ಇವರು ನಮ್ಮ ಹಸ್ಬೆಂಡ್ ಲೇ ನಮ್ಮ ಹಸ್ಬೆಂಡು ಲವಿಶ್ 3, 4, 5, 6, 7, 8. 8 ಎಲ್ಲಿಂದದು ಎಲ್ಲಿಂದ ಹೇಳು ಯಾವ ಊರು ಯಾರಿಗೆ ಸನ್ಮಾನ ಮಾಡಿರೋದು ಲವಿಶ್ ಹಾಕೋ ನಂಗೆ ಹಂಗ ಸನ್ಮಾನ ಮಾಡೋದು ನಂಗೆ ಎಸ್ ಗೈಸ್ ಅಲ್ಲಿಂದ ನಾವು ಇವಾಗ ಚಿಂತಾಮಣಿಗೆ ಹೋಗ್ತಿದ್ದೀವಿ ಏನಕ್ಕೆ ಅಂದರೆ ಅವನಿಗೆ ಇನ್ನೂ ಬರ್ಡೇಗೆ ಬಟ್ಟೆ ತೊಗೊಂಡಿಲ್ಲ ಆ್ಯಂಡ್ ಕೇಕ್ ಕೂಡ ನಾವಲ್ಲಿ ಮದನಹಳ್ಳಿ ಗೇಟಲ್ಲಿ ತೊಗೊಂಡಿಲ್ಲ ಒಂದೇ ಕೇಕ್ ಇದ್ದಿದ್ದು ಅದು ಚೆನ್ನಾಗಿರಲಿಲ್ಲ ಸೊ ಇವಾಗ ಚಿಂತಾಮಣಿಗೆ ಬಂದ್ವಿ ಆ್ಯಂಡ್ ಇಲ್ಲಿ ಚಿಂತಾಮಣಿಯಲ್ಲಿ ಹೊಸದಾಗಿ ವಸ್ತ್ರಕಲಾ ಅಂತ ಆಗಿದೆ ಸೊ ಒಂದ್ಸ ವಿಸಿಟ್ ಮಾಡೋಣ ಇಷ್ಟ ಆದರೆ ತೊಗೊಳ್ಳೋಣ ಅಂತ ಹೋಗಿದ್ದು ಬಟ್ ಏನೂ ಇಷ್ಟನೇ ಆಗಲಿಲ್ಲ ಗೈಸ್ ಒಂದು ಜೊತೆ ಬಟ್ಟೆಗೆ 2 ಜೊತೆ ಬಟ್ಟೆ ತೊಗೋಬೋದು ಅಷ್ಟು ರೇಟ್ ಹಾಕಿದ್ದಾರೆ ಆ್ಯಂಡ್ ಇವಾಗ ಹೋಗ್ತಿದ್ವಿ ಆ್ಯಂಡ್ ಕಲೆಕ್ಷನ್ಸ್ ಅಂತೂ ಇತ್ತು ಬಟ್ ಆ ಬಟ್ಟೆಗೆ ವರ್ತ್ ಅನಿಸ್ಲಿಲ್ಲ ಸೊ ನಾವು ಅಲ್ಲಿ ತೊಗೊಂಡ್ಲೇ ಇಲ್ಲ ಗೈಸ್ ಆ್ಯಂಡ್ ಅಲ್ಲಿಂದ ನಾವು ಹೊರಟಿದ್ದು ಐರಾ ಟ್ರೆಂಡ್ಸ್ ಅನ್ನೋದು ಅಲ್ಲೇ ಆಪೋಸಿಟ್ ಇತ್ತು ಅಲ್ಲಿಗೆ ಬಂದ್ವಿ ಐರಾ ಟ್ರೆಂಡ್ಸ್ಗೆ ಆ್ಯಂಡ್ ನೋಡಿ ಗೈಸ್ ಇದು ನನ್ನ ಫೈನಲ್ ಔಟ್ಫಿಟ್ ಈ ಥರ ಇದೆ ರೆಡ್ ಅಂತೂ ಸಖತ್ತಾಗಿತ್ತು ಆ್ಯಂಡ್ ಹಬ್ಬದ ದಿನ ಎಲ್ಲರೂ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಹಬ್ಬದ ದಿನ ಆಗಿರ್ಬೋದು ಯಾವಾಗಾದರೂ ರೆಡಿ ಆದಾಗ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಅಂತ ಕೇಳೋದೇ ಒಂಥರ ಖುಷಿ ಆ್ಯಂಡ್ ಇಲ್ಲಿ ಓಕೆ ಇತ್ತು ಕಲೆಕ್ಷನ್ಸ್ ಆ್ಯಂಡ್ ಫೈನಲೈಸ್ ಮಾಡಿಕೊಂಡು ತೊಗೊಂಡ್ವಿ ಗೈಸ್ ಆ್ಯಂಡ್ ಇಲ್ಲಿ ತುಂಬ ಸ್ಟಾಫು ಕೂಡ ಫ್ರೆಂಡ್ಲಿ ಆಗಿದ್ದರು ಚೆನ್ನಾಗಿ ತೋರಿಸಿದ್ರು ಫೈನಲಿ ಬಟ್ಟೆ ತೊಗೊಂಡ್ವಿ 2 ಜೊತೆ ಬಟ್ಟೆ ತೊಗೊಂಡ್ವಿ ಆ್ಯಂಡ್ ಈಗ ಕೇಕ್ ತೊಗೊಳೋದಕ್ಕೆ ಬಂದಿದ್ದೀವಿ ಗೈಸ್ ಅಲ್ಲಿ ಮದನಹಳ್ಳಿ ಗೇಟಲ್ಲಿ ಒಂದೇ ಇದ್ದಿದ್ದು ಕೇಕು ಕ್ರೀಮ್ ಕೇಕು ಸೊ ಅದು ತೊಗೊಂಡ್ಲಿಲ್ಲ ಇಲ್ಲಿಗೆ ಬಂದು ಒಂದು ಕೇಕ್ ತೊಗೊಂಡು ಮತ್ತು ಹೋದ್ವಿ ಗೈಸ್ ಮನೆಗೆ ಅಷ್ಟು ಬೇಗ ಹೋಗಲಿಲ್ಲ ಇನ್ನೂ ಏನೇನೋ ಪರ್ಚೇಸ್ ಮಾಡೋದಿತ್ತು ಅವನಿಗೆ ಶೂಸು ಮತ್ತು ಚಾಕ್ಲೇಟ್ಸು ಎಲ್ಲ ತೊಗೊಳ್ಳೋದಿತ್ತು ಎಲ್ಲ ತೊಗೊಂಡು ಬಟ್ ನೈಟ್ 11:30 ಆಯಿತು ಗೈಸ್ ಆ್ಯಂಡ್ ಮನೆಗೆ ರಿಟರ್ನ್ ಆಗೋದಕ್ಕೆ 11:10 ಆಯಿತು ಗೈಸ್ ನೈಟ್ ಸೆಲೆಬ್ರೇಷನ್ ಮುಗಿಸ್ಕೊಂಡು ಇವಾಗ ಹೋಗ್ತಿದ್ವಿ ಅರ್ಲಿ ಮಾರ್ನಿಂಗ್ ನಾವಲ್ಲಿ ಬಿಟ್ಟಿದ್ದು 5:40 ಆಗಿತ್ತಾ 5:40 5:15 ಆಗಿತ್ತು ಗೈಸ್ ಇವಾಗ 6:10 ಆಗಿದೆ ಹೋಗ್ತಾ ಇದ್ದೀವಿ ಗೈಸ್ ಆ್ಯಂಡ್ ಇವತ್ತು ಸ್ಯಾಟರ್ಡೆ ಆ್ಯಂಡ್ ಲೀವ್ ಇಲ್ಲ ಈಗ ಬೆಂಗಳೂರಿಗೆ ಹೋಗಬೇಕು ಗೈಸ್ ಎಷ್ಟು ಜನ ಗುಡ್ ಮಾರ್ನಿಂಗ್ ಇದರಲ್ಲೇನು ಲೋಟಸ್ ಇಟ್ಟಿದ್ದಾರೋ ಇಲ್ವಾ ಕೆರೆಯಲ್ಲಿ ಹಬ್ಬಕ್ಕೆಲ್ಲ ಕಿತ್ತಾಕಿರ್ತಾರೆ ಓಕೆ ಗೈಸ್ ಇದಾಗಿತ್ತು ನಮ್ಮ ಮನೆಯ ವರಲಕ್ಷ್ಮಿ ಹಬ್ಬದ ವ್ಲಾಗ್ ಆ್ಯಂಡ್ ನೀವೆಲ್ಲರೂ ಯಾವ ಥರ ಸೆಲೆಬ್ರೇಟ್ ಮಾಡಿದ್ದೀರಾ ಆ್ಯಂಡ್ ಎಲ್ಲರಿಗೂ ಒನ್ಸ್ ಅಗೇನ್ ಹ್ಯಾಪಿ ವರಲಕ್ಷ್ಮಿ ಹಬ್ಬ ಓಕೆ ಗೈಸ್ ಇವತ್ತು ನೈಟ್ ಇನ್ನೊಂದು ಸ್ಪೆಷಲ್ ಅದು ಇನ್ನೊಂದು ವ್ಲಾಗ್ ಮಾಡ್ತೀವಿ ಓಕೆ ಗೈಸ್ ಇದಾಗಿತ್ತು ಇವತ್ತಿನ ವ್ಲಾಗ್ ಐ ಹೋಪ್ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಆ್ಯಂಡ್ ಲಾಸ್ಟ್ ವಿಡಿಯೋಗೆ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದೀರಾ ಅದೇ ಥರನೇ ಈ ವಿಡಿಯೋಗೂ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು